ಹಾಯ್ 10th ಪಾಸ್ ಆಗಿರೋರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನು ಅಂದರೆ RBI ಕಡೆಯಿಂದ ಒಂದು ಹೊಸ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಟೋಟಲ್ 572 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಆಫೀಸ್ ಅಟೆಂಡೆಂಟ್ ಅಂತ RBI ಕಡೆಯಿಂದ ಕಾಲ್ ಆಗಿರೋದು ಈ ಜಾನ್ವರಿಯಿಂದ. ಎಕ್ಸಾಮ್ ಹೇಗಿರುತ್ತೆ ಅಂದರೆ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಕ್ವಾಲಿಫೈ ಆದಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ದಟ್ ಫಸ್ಟ್ ಆನ್ಲೈನ್ ಟೆಸ್ಟ್, ಆಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಾನು ಅಫಿಷಿಯಲ್ ವೆಬ್ಸೈಟ್ನ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಬಂದುಬಿಟ್ಟು ಓನ್ಲಿ ಆನ್ಲೈನ್ ಇರುತ್ತೆ. ಆನ್ಲೈನ್ ಮೂಲಕ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ನಾ ಹೇಳಿರೋ ಹಾಗೆ ಬ್ಯಾಂಕ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅದ್ರ ಮೂಲಕ ಮಾತ್ರ ಅಪ್ಲೈ ಮಾಡಿ. ಅಪ್ಲೈ ಮಾಡುವಾಗ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ ಅಂದರೆ ನೀವು ಕಂಪ್ಲೀಟಾಗಿ ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಾ ಅಂದಮೇಲೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಂತ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ January 15, 2026 ಲಾಸ್ಟ್ ಡೇಟ್ ಬಂದುಬಿಟ್ಟು February 4, 2026 ತನಕ. ಅಪ್ಲಿಕೇಶನ್ ಪೇಮೆಂಟ್ ಫೀ ಮಾಡೋದಕ್ಕೂ ಮಾತ್ರ ಇದೇ ಸೇಮ್ ಡೇಟೇ ಇರುತ್ತೆ. January 15 February 4 ತನಕ ಇರುತ್ತೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು February 28 March 1 ಒಳಗಡೆ ಯಾವಾಗ ಬೇಕಿದ್ರೂ ನಡಿಬೋದು. ದೆನ್ ನಿಮಗೆ ಗೊತ್ತಿರೋ ಹಾಗೆ ಇದೆಲ್ರಿಗೂ ಗೊತ್ತಿರೋದೆ, ಎಕ್ಸಾಮ್ ಹಾಲಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳು ಅಲೋ ಇರಲ್ಲ. ದೆನ್ ಎಲ್ಲಿ ವೇಕೆನ್ಸೀಸ್ಗಳು ಎಷ್ಟಿದೆ ಅನ್ನೋದು, ಅಫ್ಕೋರ್ಸ್ ನೀವು ಕರ್ನಾಟಕದವರಾಗಿರೋದ್ರಿಂದ ಬೆಂಗಳೂರಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದರೆ SC ಅವರಿಗೆ 3 ಇರುತ್ತೆ, OBCಗೆ 5 ವೇಕೆನ್ಸಿ ಇದೆ, EWSಗೆ 1 ಇದೆ, ಜನರಲ್ ಕ್ಯಾಟಗರಿಗೆ 7 ಇದೆ, ಟೋಟಲ್ 16 ಇದೆ. ST ಅವರಿಗೆ 0 ವೇಕೆನ್ಸಿ ಇದೆ. ST ಅವರು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನೀವು ಜನರಲ್ ಕ್ಯಾಟಗರಿಗೆ ಕಾಂಪಿಟೇಷನ್ ಕೊಡ್ತಿದ್ದೀನಿ ಅಂದರೆ ಮಾತ್ರ ಅಪ್ಲೈ ಮಾಡಿ. PWD A ಕ್ಯಾಟಗರಿಗೆ 1 ಇದೆ, Bಗೆ 0 ಇದೆ, Cಗೆ 1 ಇದೆ, Dಗೆ 0 ಇದೆ. ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ 1 0 ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ 2 3 ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ 1 ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ 2 ಅಂದರೆ ಏನು ಅಂತ ಹೇಳ್ತೀನಿ. ನೀವು ಈ ಎಕ್ಸಾಮ್ಗೆ ಬೆಂಗಳೂರಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ರೀಜನಲ್ ಲ್ಯಾಂಗ್ವೇಜ್ ನಿಮಗೆ ಎಲ್ಲಿ ಗೊತ್ತಿರುತ್ತೋ ಆ ಸ್ಟೇಟ್ಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ, ನೆನಪಲ್ಲಿರಲಿ. ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬಂದರೆ ಮಾತ್ರ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ನಿಮಗೆ ಹಿಂದಿ ಬರುತ್ತೆ ಅಂದರೆ ಬೇರೆ ಯಾವುದಾದ್ರೂ ಸ್ಟೇಟಲ್ಲಿ ಹಿಂದಿ ಕೇಳಿದರೆ ಆ ರೀಜನಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ದರೆ, ಕನ್ಫರ್ಮ್ ಆಗಿ ಓದೋದಕ್ಕೆ, ಬರೆಯೋದಕ್ಕೆ ನಿಮಗೆ ಗೊತ್ತಿದ್ದರೆ, ಮಾತಾಡೋದಕ್ಕೆ ಗೊತ್ತಿದ್ದರೆ ನೀವು ಬೇರೆ ಸ್ಟೇಟ್ಗೆ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಆ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ನೆನಪಲ್ಲಿರಲಿ. ಓಕೆನಾ? ನೀವು ಬೆಂಗಳೂರಿಗೆ ಅಪ್ಲೈ ಮಾಡ್ತಿದ್ದೀರಾ, ಬೆಂಗಳೂರಲ್ಲಿರೋ ರೀಜನಲ್ ಆಫೀಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಿಮಗೆ ಕನ್ನಡ ಗೊತ್ತಿರಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ 1 ಅಂದರೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್, ಡಿಪೆಂಡೆಂಟ್ಸ್ ಆಫ್ ಸರ್ವಿಸ್, ಸ್ಕಿಲ್ಡ್ ಇನ್ ಆ್ಯಕ್ಷನ್ ಅಂತ ಬರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ 2 ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ನಾರ್ಮಲ್ ಆಗಿ ವರ್ಕ್ ಮಾಡ್ತಿರೋರು. ಓಕೆನಾ? ಈ ಅಬ್ರಿವೇಷನ್ನ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. PWDಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಬಿಲಿಟೀಸ್ನ ABCD ಅಂತ ಡಿವೈಡ್ ಮಾಡಿದ್ದಾರೆ. ನಿಮ್ಮದು ಯಾವುದು PWD ಬರುತ್ತೋ ಅದರಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಓಕೆನಾ? ಇದನ್ನು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ST ಕ್ಯಾಟಗರಿಯವರಿಗೆ ಯಾವುದೇ ತರಹ ವೇಕೆನ್ಸಿ ಇಲ್ದಿರೋರು ನೀವು ಜನರಲ್ ಕ್ಯಾಟಗರಿಗೆ ಕಾಂಪಿಟೇಷನ್ ಕೊಡ್ಬೋದು. ನೆನಪಲ್ಲಿರಲಿ, ಯಾವುದಾದ್ರೂ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ನೀವು ಜನರಲ್ ಕ್ಯಾಟಗರಿಗೆ ಕೂಡ ನೀವು ಕಾಂಪಿಟೇಷನ್ ಕೊಡ್ಬೋದಾಗುತ್ತೆ. ದೆನ್ ಅದಾದಮೇಲೆ ನಿಮಗೆ SC ST OBCಯಲ್ಲಿ ಕ್ರೀಮಿ ಲೇಯರಿಗೆ ಬರ್ತೀರಾ, SC STಯಲ್ಲಿ ಕ್ರೀಮಿ ಲೇಯರ್ ಬರಲ್ಲ, ಬಟ್ OBCಯಲ್ಲಿ ಕ್ರೀಮಿ ಲೇಯರಿಗೆ ಬರ್ತಿದ್ದೀರಾ ಅಂದರೆ ನಿಮಗೆ ಕೆಲವೊಂದು ಯಾವ್ಯಾವ ಆ್ಯಕ್ಟ್ಸ್ಗಳು ಅಪ್ಲೈ ಆಗುತ್ತೆ, ಯಾವ್ಯಾವ ರೂಲ್ಸ್ಗಳು ಅಪ್ಲೈ ಆಗುತ್ತೆ ಅನ್ನೋದೊಂದು ಮೆನ್ಷನ್ ಮಾಡಿದ್ದಾರೆ. ನೀವು ನಿಧಾನಕ್ಕೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಅದನ್ನು ಓದ್ಕೊಬೋದು. ನೆನಪಲ್ಲಿರಲಿ, ದಯವಿಟ್ಟು ಅದನ್ನು ಓದ್ಕೊಳ್ಳಿ. ದೆನ್ PWD ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳಿಗೆ ನೀವು ಯಾವ ಡಿಸಬಿಲಿಟಿಯಲ್ಲಿ ಬರ್ತೀರಾ, ಯಾವ ಡಿಸಬಿಲಿಟಿ ಅಲೋ ಇದೆ, ಯಾವುದ್ಯಾವ್ದು ಕ್ಯಾಟಗರಿಗೆ ನೀವು ಬರ್ತೀರಾ, A ಬರ್ತೀರಾ, B ಬರ್ತೀರಾ, C ಬರ್ತೀರಾ, D ಬರ್ತೀರಾ ಅನ್ನೋದನ್ನು ಕೂಡ ನೀವು ಅವ್ರು ಕೊಟ್ಟಿರೋ ನೋಟಿಫಿಕೇಷನ್ನ ಕರೆಕ್ಟಾಗಿ ಓದ್ಕೊಂಡು ಕರೆಕ್ಟಾಗಿ ತಿಳ್ಕೊಳ್ಳಿ. ದೆನ್ ಇನ್ನೊಂದೇನು ಅಂದರೆ ಬ್ಯಾಕ್ಲಾಗ್ ವೇಕೆನ್ಸಿಗಳಿರುತ್ತೆ ಅಲ್ವಾ PWD ಕ್ಯಾಟಗರಿಗೆ, ಅವರಿಗೆ ಅದೇ ಕ್ಯಾಟಗರಿಯಲ್ಲಿರುವಂಥ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಫಿಲ್ ಮಾಡ್ಕೊತಾರೆ, ಅದನ್ನು ನೆನಪಲ್ಲಿರಲಿ. ದೆನ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವ್ಯಾವ ರೂಲ್ಸ್ ಅಪ್ಲೈ ಆಗುತ್ತೆ, ಸ್ಕ್ರೈಬ್ನ ಇದು ಮಾಡ್ಕೊತಿದ್ದೀವಿ ಅಂದರೆ ಏನೇನು ಅಪ್ಲೈ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಇರಬೇಕು ಡಿಸಬಿಲಿಟಿ ಅನ್ನೋದು ಕೂಡ ಅವ್ರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಓದ್ಕೊಳ್ಳಿ. ನಿಮಗೆ ಎಷ್ಟು ಎಕ್ಸ್ಟ್ರಾ ಮಿನಿಟ್ಸ್ ಸಿಗುತ್ತೆ ನಾರ್ಮಲ್ ಕ್ಯಾಂಡಿಡೇಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನು ನೀಟಾಗಿ
ನೀವು ಪಾಸ್ ಮಾಡಿ ಓದ್ಕೊಳ್ಳಿ. ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏನೇನು ಕಂಡೀಷನ್ಸ್ ಇದೆ, ಏನೇನು ಅಪ್ಲೈ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ನೀವು ಪಾಸ್ ಮಾಡ್ಕೊಂಡು ನೀವು ಓದ್ಕೊಬೋದಾಗುತ್ತೆ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀವು ಓದ್ಕೊಳ್ಳಿ. ದೆನ್ ಏಜ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಏಜ್ ಎಷ್ಟಾಗಿರಬೇಕು ಅಂದರೆ 18 to 25 ಇಯರ್ಸ್ ಆಗಿರಬೇಕು. ಅಂದರೆ ನೀವು 2001 ಮೇಲೆ ಹುಟ್ಟಿರಬೇಕು, 2008 ಒಳಗಡೆ ಹುಟ್ಟಿರಬೇಕು. ಅಂದರೆ 2001 ಆ್ಯಂಡ್ 2008 ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಅವ್ರ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, 2/1/2001, 1/1/2008 ಇದ್ರ ಒಳಗಡೆ ಅಪ್ಲೈ ಮಾಡಬೇಕಾಗತ್ತೆ, ಹುಟ್ಟಿರೋರಾಗಿರ್ಬೇಕಾಗತ್ತೆ. ಬಟ್ ಕೆಲವೊಂದು ರಿಲ್ಯಾಕ್ಸೇಷನ್ ಇದೆ. SC/ST ಕ್ಯಾಂಡಿಡೇಟ್ ಆದರೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅಂದರೆ ನೀವು 30 ವರ್ಷದ ತನಕ ಅಪ್ಲೈ ಮಾಡ್ಬೋದು. OBC ಆದರೆ 3 ಇಯರ್ಸ್, ನಿಮಗೆ 28 ವರ್ಷದ ತನಕ ನೀವು ಅಪ್ಲೈ ಮಾಡ್ಬೋದು. PWD ಆದರೆ ಜನರಲ್ ಆ್ಯಂಡ್ EWS ಕ್ಯಾಟಗರಿಗೆ 10 ವರ್ಷ, OBC ಅವರಿಗೆ 13 ವರ್ಷ, SC/ST ಅವರಿಗೆ 15 ವರ್ಷ ರಿಲ್ಯಾಕ್ಸೇಷನ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ನೀವು ಸರ್ವಿಸ್ ಮಾಡಿರುವಂತಹ ಸರ್ವಿಸ್ ಪೀರಿಯಡ್ ಪ್ಲಸ್ 3 ಇಯರ್ಸ್ ನಿಮಗೆ ಅಪ್ಲೈ ಆಗುತ್ತೆ. ಮ್ಯಾಕ್ಸಿಮಮ್ 50 ಇಯರ್ಸ್ ತನಕ ಮಾತ್ರ ಕ್ಲೈಮ್ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಸರ್ವಿಸ್ ಮಾಡಿರುವಂತಹ ಇಯರ್ಸ್ ಪ್ಲಸ್ 3 ಇಯರ್ಸ್, ಮ್ಯಾಕ್ಸಿಮಮ್ 50 ಇಯರ್ಸ್ ತನಕ ನೀವು ಕ್ಲೈಮ್ ಮಾಡ್ಬೋದು. ದೆನ್ ನೀವು ವಿಡೋ, ಡಿವೋರ್ಸ್, ವುಮೆನ್ ಆಗಿದ್ದು ನೀವು ಮತ್ತೆ ರೀಮ್ಯಾರೇಜ್ ಆಗ್ದಲೇ ಇದ್ದರೆ ನಿಮಗೆ 35 ಇಯರ್ಸ್ ತನಕ ನೀವು ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ಬೋದು. ಪ್ಲಸ್ 40 ಇಯರ್ಸ್ SC/ST ವುಮೆನ್ಸಿಗೆ ಅಪ್ಲೈ ಆಗುತ್ತೆ. ದೆನ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ವ್ ಬ್ಯಾಂಕಲ್ಲಿ ನೀವು ಆಲ್ರೆಡಿ ವರ್ಕ್ ಮಾಡಿದರೆ ನೀವು ರಿಸರ್ವ್ ಬ್ಯಾಂಕಲ್ಲಿ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇಯರ್ಸ್ ಪ್ಲಸ್ 3 ಇಯರ್ಸ್ ನಿಮಗೆ ಕೊಡ್ತಾರೆ. ಓಕೆನಾ? ದೆನ್ ಎಜುಕೇಷನ್ ಕ್ವಾಲಿಫಿಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್. 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿರಬೇಕು. ನೀವು 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿರಬೇಕು. ಬಟ್ ಇಲ್ಲೊಂದು ಟ್ರಿಕ್ ಏನಿದೆ ಅಂದರೆ ನೀವು ಅಂಡರ್ ಗ್ರ್ಯಾಜುಯೇಟ್ಸ್ಗಳಾಗಿರಬೇಕು. ನಿಮ್ಮ ಗ್ರ್ಯಾಜುಯೇಷನ್ ನೀವು ಮಾಡಿರಬಾರ್ದು. ಅಂದರೆ ಗ್ರ್ಯಾಜುಯೇಷನ್ ಮೇಲೆ ನಿಮಗೆ ಯಾವುದೇ ರೀತಿ ಹೈಯರ್ ಎಜುಕೇಷನ್ ನಿಮ್ಮ ಹತ್ರ ಇರಬಾರ್ದು. ಅರ್ಥ ಆಗ್ತಿದೆಯಾ? ನೀವು ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿರಬೇಕು. ನೀವು ಗ್ರ್ಯಾಜುಯೇಷನ್ ಲೆವೆಲ್ ಮೇಲೆ ನೀವು ಓದಿರಬಾರ್ದು. ದ ಕ್ಯಾಂಡಿಡೇಟ್ ಶುಡ್ ಬಿ ಆನ್ ಅಂಡರ್ ಗ್ರ್ಯಾಜುಯೇಟ್ಸ್ ಆ್ಯಸ್ ಆನ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ನೀವು ಒಂದು ವೇಳೆ ಗ್ರ್ಯಾಜುಯೇಟ್ ಆಗಿ ಪ್ಲಸ್ ಅದಕ್ಕಿಂತ ಹೈಯರ್ ಓದಿದರೆ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಓಕೆನಾ? ದೆನ್ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 10th ಪಾಸ್ ಆಗಿರಬೇಕು, 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದ್ರ ಜೊತೆಗೆ ನೀವು ಗ್ರ್ಯಾಜುಯೇಷನ್ನ ಔಟ್ಸೈಡ್ ಆಫ್ ಆರ್ಮ್ ಫೋರ್ಸಸ್ ಮಾಡಿರಬಾರ್ದು, ನೆನಪಿರಲಿ. ಇದಾದಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರೋದ್ರಿಂದ ನೀವು ಯಾವ ರೀಜನ್ಗೆ ಅಪ್ಲೈ ಮಾಡಿರ್ತೀರೋ ಆ ಲೋಕಲ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಕನ್ಫರ್ಮ್ ಆಗಿ ಬರಲೇಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಟೆಸ್ಟ್ ಹೇಗಿರುತ್ತೆ ನೋಡೋಣ. ಯಾವ ಥರ ಟೆಸ್ಟ್ ಇರುತ್ತೆ, ಏನು ಸಿಲೆಬಸ್ ಇದೆ. ಮೊದಲನೇದಾಗಿ ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ರೀಸ್ನಿಂಗ್ 30 ಕ್ವಶನ್ಸ್ ಇರುತ್ತೆ, ಜನರಲ್ ಇಂಗ್ಲೀಷ್ 30 ಕ್ವಶನ್, ಜನರಲ್ ಅವೇರ್ನೆಸ್ ಅಂದರೆ GK ಬಂದ್ಬಿಟ್ಟು 30 ಕ್ವಶನ್ಸ್ ಇರುತ್ತೆ, ನ್ಯೂಮರಿಕ್ ಎಬಿಲಿಟಿ ಬಂದ್ಬಿಟ್ಟು 30 ಕ್ವಶನ್ಸ್ ಇರುತ್ತೆ. ಟೋಟಲ್ 120 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 120 ಮಾರ್ಕ್ಸ್ಗೆ ಟೋಟಲ್ 90 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಕ್ವಾಲಿಫೈ ಆದವರು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ಗೆ ಕ್ವಾಲಿಫೈ ಆಗ್ತಾರೆ, ನೆನಪಿರಲಿ. ಇದಾದಮೇಲೆ ನಿಮಗೆ ಈ ಆನ್ಲೈನ್ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಇಂಗ್ಲೀಷ್, ಹಿಂದಿ, ರೀಜನಲ್ ಲ್ಯಾಂಗ್ವೇಜಸಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ದೆನ್ ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ಇದೆ. ಅಂದರೆ 4 ರಾಂಗ್ ಕ್ವಶನ್ಸ್ಗೆ 1 ಮಾರ್ಕ್ಸ್ ಕಳ್ಕೊತೀರಾ. ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನೀವು ಹುಷಾರಾಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗತ್ತೆ. ಇದೆಲ್ಲದೂ ಬಂದ್ಬಿಟ್ಟು ಎಕ್ಸಾಮ್ ಪ್ಯಾಟ್ರನ್, ಎಕ್ಸಾಮ್ ಯಾವ್ಯಾವ ಸಿಲೆಬಸ್ಸಲ್ಲಿ ಎಷ್ಟು ಮಾರ್ಕ್ಸ್ಗಳು ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದು. ದೆನ್ ಈ ಎಕ್ಸಾಮ್ಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಿಮಗೆ ಬಯೋಮೆಟ್ರಿಕ್ ಇದ್ದೇ ಇರುತ್ತೆ. ಎಕ್ಸಾಮ್ ಹಾಲಲ್ಲಿ ಬಯೋಮೆಟ್ರಿಕ್ ತೊಗೊತಾರೆ. ಇದಾದಮೇಲೆ CBT ಬೇಸ್ಡ್ ಇರುತ್ತೆ. CBT ಬೇಸ್ಡ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ದೆನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲೆಲ್ಲಿ ಸೆಂಟರ್ಸ್ ಅವೈಲೇಬಲ್ ಇದೆ, ನಿಮ್ಗೆ ಯಾವುದು ಹತ್ತಿರ ಸೆಂಟರಲ್ಲಿ ನೀವು ಅಪ್ಲೈ ಮಾಡ್ಬೋದು ಅನ್ನೋದನ್ನು ನೀವು ಈಸಿಯಾಗಿ ನೋಡಿಕೊಂಡು ನೀವು ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಪೇ ಸ್ಕೇಲ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮದು ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 24,250 ಪರ್ ಮಂತ್ ಇರುತ್ತೆ. ಇದಾದಮೇಲೆ ನಿಮಗೆ ಹೈಕ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಪ್ರತಿ ವರ್ಷ ಎಷ್ಟು ಹೈಕ್ ಇದೆ ಅನ್ನೋದು. ಫೈನಲ್ ಆಗಿ ನೀವು 53,550
ಸ್ಯಾಲ್ರಿ ತೊಗೊತೀರಾ. ಇದ್ರ ಜೊತೆಗೆ ನಿಮಗೆ ಅಲೋವೆನ್ಸಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಇದ್ರ ಜೊತೆಗೆ HRA ಬಂದ್ಬಿಟ್ಟು 15% ನಿಮಗೆ ಪೇ ಮಾಡ್ತಾರೆ. ಇದ್ರ ಜೊತೆಗೆ ನಿಮಗೆ ಏನೇನು ಸಿಗುತ್ತೆ ಅನ್ನೋದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಆಫ್ ಸ್ಪೆಕ್ಟಾಕಲ್ಸ್ ಆ್ಯಂಡ್ ಲೆನ್ಸಸ್ ಕೊಡ್ತಾರೆ, ನಾಲೆಡ್ಜ್ ಅಪ್ಡೇಷನ್ ಅಲೋವೆನ್ಸ್ ಇರುತ್ತೆ, ಫರ್ನಿಷಿಂಗ್ ಆಫ್ ರೆಸಿಡೆನ್ಸ್ ಇದೆ, ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಇದೆ. ಇದ್ರ ಜೊತೆಗೆ ಕನ್ವೆನ್ಸ್ ಅಲೋವೆನ್ಸ್, ಲೀವ್ ಫೇರ್ ಕನ್ಸೆಷನ್, ಈ ಥರ ಎಕ್ಸ್ಟ್ರಾ ಕನ್ಸೆಷನ್ಸ್ಗಳು, ಎಕ್ಸ್ಟ್ರಾ ಅಲೋವೆನ್ಸಸ್ಗಳು ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ವೆರಿ ಗುಡ್ ಜಾಬ್. ಇಷ್ಟೊಂದು ಅಲೋವೆನ್ಸಸ್ಗಳು ನಾರ್ಮಲಿ ತುಂಬ ಜಾಬಲ್ಲಿ ಸಿಗಲ್ಲ. ದೆನ್ ನೇಚರ್ ಆಫ್ ವರ್ಕ್ ನೋಡೋಣ. ನೇಚರ್ ಆಫ್ ವರ್ಕ್ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಮೂವ್ಮೆಂಟ್ ಆಫ್ ಡಿಸ್ಪೆನ್ಷನ್ ಆಫ್ ಫೈಲ್ಸು, ರೆಕಾರ್ಡ್ಸು, ಆಫೀಸ್ ಆರ್ಟಿಕಲ್ಸ್, ಯುಟಿಲಿಟಿ ಐಟಮ್ಸ್, ಡೆಲಿವರಿ ಆಫ್ ಡ್ಯಾಕ್, ದೆನ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸೆಕ್ಷನ್ಸು, ಈ ಥರ ಈ ಕೆಲಸಗಳು ನಿಮಗೆ ನೀವು ಈ ಜಾಬಿಗೆ ಜಾಯಿನ್ ಆದಮೇಲೆ ನಿಮಗೆ ಈ ಥರ ಕೆಲಸಗಳು ಇರುತ್ತೆ. ಓಕೆನಾ. ನೀವು ನಿಧಾನಕ್ಕೆ ಪಾಸ್ ಮಾಡಿ ನಿಮ್ಮದು ವರ್ಕ್ ನೇಚರ್ ಹೇಗಿದೆ, ಏನೇನು ಅಲೋವೆನ್ಸಸ್ಗಳು ಕೊಡ್ತಾರೆ ಓದ್ಕೊಬೋದು. ಓಕೆನಾ. ದೆನ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂದರೆ ಏನು ಅಂದರೆ, ನೀವು ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಅದರ ಅರ್ಥ ಏನು ಅಂದರೆ, ಈ SC ST OBC ಕ್ಯಾಂಡಿಡೇಟ್ಸ್ಗಳಿಗೆ ಫ್ರೀಯಾಗಿ ಎಕ್ಸಾಮ್ ಹೇಗೆ ನಡೆಯುತ್ತೆ, ಏನು ಓದ್ಕೊಬೇಕು ಅನ್ನೋ ಒಂದು ಐಡಿಯಾ ಗೊತ್ತಾಗಲಿ ಅನ್ನೋದಕ್ಕೆ ಫ್ರೀಯಾಗಿ ಒಂದು ಪ್ರೀ ಎಕ್ಸಾಮ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನೀವು ಅದನ್ನು ಅವೈಲೇಬಲ್ ಮಾಡ್ಕೊಬೋದು. ಎಕ್ಸಾಮಿನೇಷನ್ ಫೀ ಬಂದುಬಿಟ್ಟು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ರೂಪೀಸ್ ಪ್ಲಸ್ 18% GST ಇದೆ. ಹತ್ರ 60-70 ರೂಪೀಸ್ ಬರ್ಬೋದು. ಜನರಲ್ OBC EWSಗೆ 450 ರೂಪೀಸ್ ಪ್ಲಸ್ 18% GST ಇದೆ. ದೆನ್ ಆಲ್ರೆಡಿ ನೀವು RBI ವರ್ಕ್ ಮಾಡಿರೋಂಥ ಸ್ಟಾಫ್ ಆಗಿದ್ರೆ ನಿಮಗೆ 0 ರೂಪೀಸ್ ಇದೆ. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ. ಇದ್ರ ಬೇಸಿಸ್ ಮೇಲೆ ನೀವು ಯಾವ ಕ್ಯಾಟಗರಿಗೆ ಬರ್ತಿರೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ದೆನ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದು ಕಂಪ್ಲೀಟ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ಫೋಟೋ ಸೈಜ್ ಎಷ್ಟಿರಬೇಕು, ಯಾವ ಡಾಕ್ಯುಮೆಂಟ್ಸ್ಗಳು ಎಷ್ಟು MB ಅಲೋ ಮಾಡ್ತಾರೆ, ನಿಮ್ಮ ಸಿಗ್ನೇಚರ್ ಎಷ್ಟು ಡೈಮೆನ್ಷನಲ್ಲಿ ಇರಬೇಕು, ಎಲ್ಲ ಕಂಪ್ಲೀಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕಂಪ್ಲೀಟಾಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಈ ನೋಟಿಫಿಕೇಷನ್ PDF ಬಂದ್ಬಿಟ್ಟು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಿಕೊಂಡು ನಿಧಾನಕ್ಕೆ ಆದಷ್ಟು ಹುಷಾರಾಗಿ ಅಪ್ಲೈ ಮಾಡಿ. ನೆನಪಲ್ಲಿರಲಿ, ಕಂಪ್ಲೀಟ್ ಎಲ್ಲ ಪ್ರೊಸೀಜರು, ಎಲ್ಲ ಸ್ಟೆಪ್ಸ್ಗಳು ಕನ್ಫರ್ಮ್ ಆದಮೇಲೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಂತ. ವ್ಯಾಲಿಡ್ ಪ್ರೂಫ್ ಇಟ್ಕೊಳ್ಳಿ. ನಿಮ್ಗೆ ಎಕ್ಸಾಮಿನೇಷನ್ ಹಾಲಿಗೆ ಹೋಗುವಾಗ ವ್ಯಾಲಿಡ್ ಪ್ರೂಫ್ ಅವ್ರು ಏನು ಮೆನ್ಷನ್ ಮಾಡಿದಾರೋ ಅದನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಅದು ನೆನಪಲ್ಲಿರಲಿ. ಸೊ ಎಲ್ಲ ಪ್ರೋಸೆಸ್ ಅಥವಾ ಎಲ್ಲ ಸ್ಟೇಜ್ಗಳು ಕಂಪ್ಲೀಷನ್ ಆಗಿ ನಿಮಗೊಂದು ಕನ್ಫರ್ಮೇಷನ್ ಮೆಸೇಜ್ ಬಂದರೆ ಸೊ ದಟ್ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ ಆಗಿದೆ, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅನ್ನೋದು ನಿಮಗೆ ಕನ್ಫರ್ಮೇಷನ್ ಬರೋ ತನಕ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗಿಲ್ಲ ಅಂತ ದೆನ್ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಪಾಸ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೊಳ್ಳಿ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವುದು ಎಷ್ಟು ಸೈಜಲ್ಲಿ ಇರಬೇಕು, ಯಾವುದು ಎಷ್ಟು ಸೈಜಲ್ಲಿ ಇರಬಾರ್ದು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಳಿ. ಪ್ಲಸ್ ಅದ್ರ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಳಿ. ಸೊ ದಟ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಅದಕ್ಕೆ ನಿಜವಾಗ್ಲೂ ಪ್ರಾಂಪ್ಟಾಗಿ ನಾನು ಆನ್ಸರ್ ಹೇಳ್ತೀನಿ. ನನಗೆ ತಿಳಿದಿರೋ ಅಷ್ಟು, ನನಗೆ ಗೊತ್ತಿರೋ ಅಷ್ಟು. ಓಕೆನಾ. ದೆನ್ ರೀಜನಲ್ ಆಫೀಸ್ ನಿಮಗೆ ಎಲ್ಲಿ ರೆಕ್ರೂಟ್ಮೆಂಟ್ ಆಗುತ್ತೆ ಅಂದರೆ ಬೆಂಗಳೂರಲ್ಲಿರುತ್ತೆ. ನೀವು ಕರ್ನಾಟಕದಲ್ಲಿ ಆಗ್ತಿದ್ದೀರಾ ಅಂದರೆ ನಿಮಗೆ ಬೆಂಗಳೂರು ಕರ್ನಾಟಕದಲ್ಲಿ ನಿಮಗೆ ರೆಕ್ರೂಟಿಂಗ್ ಆಫೀಸ್ ಆಗಿರುತ್ತೆ. ನೀವು ಅಲ್ಲಿ ರೆಕ್ರೂಟ್ ಆಗ್ತೀರಾ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿರಬೇಕು ಹೇಳಿದ್ದೀನಿ. ಕರ್ನಾಟಕಕ್ಕೆ ಆಗ್ತಿದ್ದೀರಾ, ಬೆಂಗಳೂರಿಗೆ ಆಗ್ತಿದ್ದೀರಾ ಅಂದರೆ ಕನ್ನಡ ಗೊತ್ತಿರಬೇಕು. ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಬೇರೆ ಯಾವುದೇ ರೀಜನಲ್ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ, ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂತಂದರೆ ನೀವು ಆ ಭಾಷೆಗೆ, ಆ ರೀಜನ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ದೆನ್ ಮೋಡ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಬಂದುಬಿಟ್ಟು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂದರೆ ಬೆಂಗಳೂರಲ್ಲಿ ಅಪ್ಲೈ ಮಾಡ್ತಿದ್ರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ ಈ 3 ಲ್ಯಾಂಗ್ವೇಜಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ದೆನ್ ಎಕ್ಸಾಮಿನೇಷನ್ ಸೆಂಟರ್ ನಿಮ್ಮೆಲ್ಲರಿಗೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕರ್ನಾಟಕದಲ್ಲಿ ಬೆಳಗಾಂ, ಬೆಂಗಳೂರು, ಕಲಬುರ್ಗಿ, ಹುಬ್ಬಳ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡ್ಕೊಬೋದು. ದೆನ್ ನಿಮಗೆ ಏನೇ ಡೌಟ್ ಇದ್ದರೂ ಈ ರೀಜನಲ್ ಆಫೀಸ್ಗಳದ್ದು ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ನೀವು ಅವರಿಗೆ ಇಮೇಲ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ಗಳೇನಾದರೂ ಇದ್ದರೆ ಕೇಳ್ಕೊಬೋದು. ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ.